ಮಳೆ ಇರೋದ ಕಾರಣದಿಂದ ಸ್ವಲ್ಪ ಅಷ್ಟೇನು ಬಿಸಿ ಇಲ್ಲ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅನೀಸ್ ಅಂಚು. ಇವತ್ತೊಂದು ಕ್ರೇಜಿಯಾಗಿರುವಂತಹ ವಿಡಿಯೋ ತಂದಿದ್ದೀನಿ. ಏನಂದರೆ ದಕ್ಷಿಣ ಕನ್ನಡದ ಏಕೈಕ ಬಿಸಿ ನೀರಿನ ಕೊಳ. ನೋಡ್ಬೋದು ಸ್ನೇಹಿತರೆ, ನೋಡಿದಾಗ ಗೊತ್ತಾಗೋಕ್ಕಿಲ್ಲ ಸ್ನೇಹಿತರೆ. ಅಂಥ ಒಂದು ನೀರು ನಮಗೂ ಕೂಡ ಅದ್ಭುತ ಅನ್ನಿಸ್ತು. ನೋಡಿ ಸ್ನೇಹಿತರೆ, ಇದರಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತೀವಿ. ನಾನೊಮ್ಮೆ ಆ ನೀರಿಗೆ ಹೋಗ್ತೀನಿ. ನೀರು ಬಿಸಿ ಇದೆಯಂತ ನೋಡಬೇಕಷ್ಟೇ. ನೋಡುವ ಬಿಸಿ ಇದೆಯಂತ. ಈಗ ಮಳೆ ಅಲ್ವಾ ಸ್ನೇಹಿತರೆ, ನೋಡುವಾಗ ಬಿಸಿ ಅಷ್ಟೇನಿಲ್ಲ, ಸ್ವಲ್ಪ ಬಿಸಿ ಇದೆ ಅಷ್ಟೇನಿಲ್ಲ. ಯಾಕಂದರೆ ಈಗ ಮಳೆಯಿಂದ ಅಷ್ಟೇನು ಬಿಸಿ ಇಲ್ಲ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಈ ಜಾಗದ ಓನರ್ ಮೊಹಮ್ಮದ್ ಬಂದಾರ್ ಅಂತ, ಅವರು ಈಜು ತಜ್ಞ. ಅವರನ್ನು ಕರಿತಿದ್ದೀವಿ. ಅವರು ಎಲ್ಲ ಈ ನೀರಿನ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಅವ್ರು ಬರ್ತಾ ಇದ್ದಾರೆ. ಸರ್ ನಮಸ್ತೆ. ಮತ್ತು ಈ ವಿಶೇಷ ಹೇಳಬೇಕು ಸರ್, ಈ ನೀರು ಯಾವತ್ತು ಬಿಸಿ ನೀರಾಗಿ ಇರುತ್ತಾ? ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಈಗ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇದೆ. ಇನ್ನೂ ಒಂದು ತಿಂಗಳು ಕಳೆದ್ರೆ ಮತ್ತು ಜಾಸ್ತಿ ಆಗ್ತಾ ಹೋಗ್ತದೆ. ಹೌದಾ? ಅಂದರೆ ಒಂದು 40 ಡಿಗ್ರಿವರೆಗೆ ಇದರ ಟೆಂಪ್ರೇಚರ್ ಹೋಗ್ತಾ ಇರ್ತದೆ. ಹೌದಾ? ಮತ್ತು ಇಲ್ಲಿ ಸೈಂಟಿಸ್ಟ್ಗಳು ಬರ್ತಾರೆ, ವಿಜ್ಞಾನಿಗಳು. ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು 10 ವರ್ಷದಿಂದ ಬರ್ತಾ ಇರ್ತಾರೆ. 6 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ. ಡೈಲಿ ನನಗೆ ಅದರ ಒಂದು ಟೆಂಪ್ರೇಚರ್ ಅವರಿಗೆ ಡೈಲಿ ಕಳಿಸಲಿಕ್ಕಿದೆ. ಸಂಜೆ ಮತ್ತು ಬೆಳಿಗ್ಗೆ 6 ಗಂಟೆಗೆ, ಸಂಜೆ 6 ಗಂಟೆಗೆ. ಇದು ನೀರು ಅಲ್ಲಿಂದ ಬರುವುದು ಎಲ್ಲಿಂದ ಅಂತ ಗೊತ್ತಿದೆ? ಯಾರಿಗೂ ಕಂಡು ಹಿಡಲಿಕ್ಕೆ ಆಗಲಿಲ್ಲ. ಅವರೇ ಹೇಳ್ತಾರೆ, ಈ ಸೈಂಟಿಸ್ಟ್ಗಳು ಬರುವ ವಿಜ್ಞಾನಿಗಳು ಬರ್ತಾರೆ ಅಂತ ಹೇಳಿದಲ್ಲ, ಅವರೇ ಹೇಳ್ತಾರೆ ಇದು ಎಲ್ಲಿಂದ ಬರುವುದು ಅಂತ ಅವರಿಗೆ ಕಂಡು ಹಿಡಲಿಕ್ಕೆ ಆಗಲಿಲ್ಲ. ಎಲ್ಲಿಂದ ಬರುವುದು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ತಾತನ ಕಾಲದಿಂದ ಇದೇ ಥರ ಇತ್ತು ನೀರು. ತಾತನ ಕಾಲದಿಂದ 2 ವರ್ಷದಿಂದ ಬತ್ತಾ ಹೋಗ್ತದೆ. 3 ತಿಂಗಳು ನೀರು ಇರಲ್ಲ 2 ವರ್ಷದಿಂದ. ಮತ್ತು ಇದು ಬತ್ತಿ ಹೋದ ಚರಿತ್ರೆನೇ ಇಲ್ಲ ಅಲ್ಲ? ಹೌದೌದು. ನಾವು ಇದೇ ಇರುವುದರಿಂದ ನಾವಿಲ್ಲಿ ಬರ್ತಾ ಇರ್ತೀವಿ. ಅದೇ ಹೌದೌದು. ಇದರಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಏನಿದ್ರೆ ವಾಸಿ ಆಗ್ತದೆ. ಹೌದಾ? ಚರ್ಮ ರೋಗ ಎಲ್ಲ ವಾಸಿ ಆಗ್ತದೆ ಸ್ನೇಹಿತರೆ. ನೋಡಿ, ಚರ್ಮ ರೋಗ ಎಲ್ಲ ಇಲ್ಲಿ ವಾಸಿ ಆಗುತ್ತೆ. ಇಲ್ಲಿ ಬರೋದಾದರೆ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕು ಬಂದಾರು ಗ್ರಾಮ. ಇಲ್ಲಿ ಒಟ್ಟಚಾರ ಅನ್ನುವ ಮನೆ ಹತ್ತಿರ ಬಂದರೆ ನೀವು ಇಲ್ಲಿ ಬರ್ಬೋದು. ಇಲ್ಲಿ ಬಿಸಿ ನೀರಿನ ಚಿಲುಮೆ ಬೋರ್ಡ್ ಇದೆಯಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಬಂದು ಬರ್ತಾರಲ್ಲ ಇಲ್ಲಿ, ಬರ್ತಾ ಇರ್ತಾರೆ. ಸ್ವಲ್ಪ ನೀರು ಕಡಿಮೆ ಆಗಿದೆ. ಮೊನ್ನೆಯಿಂದ 2 ದಿನ ಬಿಸಿಲಲ್ವಾ, ಸ್ವಲ್ಪ ನೀರು ಕಡಿಮೆ ಆಗಿದೆ ಈಗ ಅಲ್ಲ. ಆದರೂ ಲಾಸ್ಟ್ ಆಗುವಾಗ ಬರ್ತದೆ. ಈಗ 2 ವರ್ಷದಿಂದ ಜೂನ್, ಏಪ್ರಿಲ್, ಮೇ ಈ ತಿಂಗಳಲ್ಲಿ ನೀರು ಬರ್ತಿದೆ. 2 ತಿಂಗಳು ಬರ್ತಾ ಇದೆ. ಹೌದಾ? ಎಲ್ಲ ವರ್ಷದಲ್ಲಿ ಈ ಎಲ್ಲ ವರ್ಷ ಅಂದರೆ 2 ವರ್ಷದಿಂದ ಬರ್ತಾ ಇರೋದು. ಮತ್ತು ಇದು ಬತ್ತಿ ಹೋದ ಚರಿತ್ರೆನೇ ಇಲ್ಲ. ಅಲ್ಲಿ ನೀರು ಫುಲ್ ಆದ್ಮೇಲೆ ಅದು ಎಲ್ಲಿ ಹೋಗುತ್ತೆ? ಕೆಳಗೆ ಗದ್ದೆ ಇದೆ, ಗದ್ದೆಗೆ ಹೋಗ್ತದೆ. ಆಚೆ ಹೋಗುತ್ತಾ? ಪಾಚಿ ಸ್ವಲ್ಪ ಉಂಟು. ಅದು ಆ ನೀರಿನ ಒಂದು ಇದರಲ್ಲೇ ಹಾಗೆ ಬರುವುದು ಆ ಪಾಚಿ. ಅದನ್ನು ಎಷ್ಟು ಕ್ಲೀನ್ ಮಾಡಿದರೂ ಆ ಪಾಚಿ 2 ದಿನ ಬಿಡುವಾಗ ಅದೇ ರೀತಿ ಆ ಪಾಚಿ ಬರ್ತದೆ. ಅದು ಇದರಲ್ಲಿ ಒಂದು ಸ್ಮೆಲ್ ಥರ ಬರ್ತಾರಲ್ಲ, ಅದು ಗಂಧಕದ ಅಂಶ ಉಂಟಂತ ಇದರಲ್ಲಿ. ಹಾಗೆ ಅದು ಆ ನೀರು ಹಾಗೆ ಗಂಧಕದ ಅಂಶದಿಂದ ಇದ್ದ ಕಾರಣ ಅದು ಮೊಟ್ಟೆಯ ವಾಸನೆ ಇರ್ತದೆ ನೀರಿಗೆ. ಇದನ್ನು ಕುಡಿಬಹುದಾ? ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು. ಏನು ಪ್ರಾಬ್ಲಮ್ ಏನಿಲ್ಲ ಅಂತ.
ಅದೇ ನೋಡಿ ಸ್ನೇಹಿತರೆ, ಇದೊಂದು ಅದ್ಭುತ. ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲಂತೆ. ಅದು ನೋಡಿ ಅಲ್ಲಿಂದ ಪೈಪಿಂದ ಬರೋದು. ನೋಡಿ ಬಿಸಿ ನೀರು ಬರ್ತಾಯಿದೆ, ಈಗ ಬರ್ತಾ ಇದೆ ಸ್ನೇಹಿತರೆ, ನೀವು ನೋಡ್ಬೋದು. ನೋಡಿ ಬಿಸಿ ನೀರು ಇಲ್ಲಿಂದ ಬರ್ತಾ ಇದೆ ನೋಡಿ, ಇಲ್ಲಿ ಫುಲ್ಲು ಬಿಸಿ ನೀರು ಇದೆ. ಇಲ್ಲಿ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಬರ್ತಾರಲ್ಲ. ಸ್ನಾನ ಮಾಡಿರುತ್ತೆ, ದೂರದ ಊರಿಂದೆಲ್ಲ ಬರ್ತಾರೆ. ಹಾಂ ಹಾಂ, ಇದೀಗ ಯೂಟ್ಯೂಬಲ್ಲಿ ಮತ್ತು ನ್ಯೂಸ್ನಲ್ಲಿ ಬಂದ ಮೇಲೆ ಹಾಂ ಹಾಂ, ತುಂಬ ಜನ ಬರ್ತಾ ಇರ್ತಾರೆ. ಇದು ಯೂಟ್ಯೂಬ್ನಲ್ಲೆಲ್ಲ ವೈರಲ್ ಆಗಿದೆಲ್ಲ. ಹೌದು ಹೌದು ಸ್ನೇಹಿತರೆ, ನೋಡ್ಬೋದು. ಇದು ಬಂದಾರಿನಲ್ಲಿ ಇರುವುದು. ಬಂದಾರಿನಲ್ಲಿ ಇದು ದಕ್ಷಿಣ ಕನ್ನಡದಲ್ಲಿ ಏಕೈಕ ಒಂದು ಬಿಸಿ ನೀರಿನ ಚಿಲುಮೆ ಹೇಳ್ಬೋದು. ಇಲ್ಲಿ ಕಾಣೋಕ್ಕೆ ಸಿಗಲ್ಲ ಸ್ನೇಹಿತರೆ, ಇಂಥ ಅದ್ಭುತ. ಬರ್ಬೋದು ನೀವು ಈಚೆ ಬಂದರೆ, ಇವರು ಎನಿ ಟೈಮ್ ಮನೆಯಲ್ಲಿ ಇರ್ತಾರೆ ಅಲ್ಲ. ಇವರೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಇದರಲ್ಲಿ ಬಗ್ಗೆ. ಏನೇ ಡೌಟ್ ಇದ್ದರೂ ಇವರ ಹತ್ರ ಕೇಳಿದರೆ ಆಯಿತು, ಇವರು ಹೇಳ್ತಾರೆ ಸ್ನೇಹಿತರೆ. ವಿ ಮೊಹಮ್ಮದ್ ಬಂದಾರು ಸ್ನೇಹಿತರೆ. ಇದೇ ಥರ ಸಿಗ್ತಾ ಇರುವ ಸ್ನೇಹಿತರೆ, ನೀವು ಬಂದಾರಿಗೊಮ್ಮೆ ಬಂದರೆ ಇದೇ ದಾರಿ ನೋಡಿ, ಇದೇ ದಾರಿ ಮಸೀದಿ ಹೋಗುವ ದಾರಿ ಅಂತ ಅಲ್ಲಿ ಬರೆದಿದೆ. ಅದೇ ದಾರಿಯಲ್ಲಿ ಬಂದರೆ ಆಯಿತು. ನೋಡಿ ಇಲ್ಲಿ ಬೋರ್ಡ್ ಕಾಣ್ಬೋದು ನೋಡಿ, ಈ ಬೋರ್ಡು. ಇಲ್ಲಿ ಮನೆ ಇದೆ, ಇವರ ಮನೆ ಇದೆ. ಆಚೆ ಹೋದರೆ ಆಯಿತು, ಅಲ್ಲಿ ಅವರು ಇರ್ತಾರೆ, ಹೇಳ್ಬೋದು, ಅವರು ಇದ್ದರೆ ಹೇಳ್ಬೋದು. ಈ ಥರ ಅಂತ ವೀಡಿಯೋ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಅನೀಸ್ ಸಂಚು.